ಕೊಟ್ಟಿಯೂರಿನ ಶಿವಪ್ಪನ ದರ್ಶನವನ್ನು ಮಾಡಿಕೊಳ್ಳಿ ಭಕ್ತಾದಿಗಳೇ. ಬೆಳಗುನ್ ಜಾವ 4 ಗಂಟೆಗೆ ನಮ್ಮ ಅನೂರಿನಿಂದ ಕೊಟ್ಟಿಯೂರು ಕ್ಷೇತ್ರಕ್ಕೆ ಹೋಗುತ್ತಿದ್ದೇವೆ. ನಮ್ಮ ಗಜರಾಜನ ದರ್ಶನವನ್ನು ಮಾಡಿಕೊಳ್ಳಿ ಬಂಧುಗಳೇ. ನಮ್ಮ ಅನೂರಿನ ಸಾರಥಿಯಾಗಿ ನಮ್ಮ ರಾಜೇಶಣ್ಣ ಅವರು ನಮ್ಮನ್ನ ಕೇರಳಕ್ಕೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಕರ್ಕೋಗಿ ಅಲ್ಲಿ ಸುತ್ತಮುತ್ತ ಸ್ಥಳವನ್ನೆಲ್ಲ ತೋರಿಸಿ ಕರ್ಕೊಂಡ್ಬಿಟ್ರು. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಕೈಯಲ್ಲಿ ಎಷ್ಟೋ ಜೀವಗಳ ಭರವಸೆಯ ಪಯಣ, ಜಾಗರೂಕತೆಯ ಚಾಲನೆಯೇ ನಿಮ್ಮ ಜೀವನದ ಭೂಷಣ. ಇವು ನಂಬರ್ ಕೆಳಗಡೆ ಹಾಕಿದ್ದೀನಿ, ದಯವಿಟ್ಟು ಕರೆ ಮಾಡಿ. ಕೊಟ್ಟಿಯೂರು ಕ್ಷೇತ್ರಕ್ಕೆ ಬಂದಾಯಿತು. ಬಾವಲಿ ನದಿ ಬಂಧುಗಳೇ, ಇದು ನೋಡ್ಕೊಳ್ಳಿ. ಇಲ್ಲಿ ಸ್ನಾನ ಮಾಡ್ಕೊಂಡು ನೋಡಿ. ನಮ್ಮ ಜನಗಳಿಗೆ ಎಷ್ಟೋದ್ರೂ ಬುದ್ಧಿ ಬರಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಾ. ನೋಡಿ ಬಂಧುಗಳೇ, ಕೊಟ್ಟಿಯೂರು ಕ್ಷೇತ್ರಕ್ಕೆ ಬಂದಿದ್ದೀವಿ, ನೋಡ್ತಾ ಇದ್ದೀರಾ. ರಸ್ ಆದಾಗ ಗೊತ್ತು. ಆದರೆ ನಾವು ಏನು ಮಾಡೋದು ಗೊತ್ತು ಬಂಧುಗಳೇ, ನೀವು ದರ್ಶನಕ್ಕೆ ಹೋಗ್ಬೇಕು ಅಂದರೆ ಏನು ಮಾಡಿ ಗೊತ್ತಾ, ದಯವಿಟ್ಟು ಕ್ಯೂನಲ್ಲಿ ನಿಂತ್ಕೋಬೇಡಿ. ಯಾಕಂತಂದರೆ ಎಷ್ಟೋ ರೀಲ್ಸ್ಗಳು ನೋಡಿದರೆ ಹೋಗ್ಬೇಡಿ ಹಂಗೆ ಹಿಂಗೆ ಅಂತಾರೆ. ಏನೂ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ಅಂದರೆ ಎಕ್ಸಿಟಲ್ಲಿ ಹೋಗಬೇಕು. ನೋಡಿ ಆರಾಮ ನೋಡಿ ದರ್ಶನ ಮಾಡ್ಕೊಳ್ಳಿ ನಮ್ಮ ಶಿವಪ್ಪನ. ಶಿವನು ತನ್ನ ಅರ್ಧಾಂಗಿ ಪರಮ ಪ್ರೀತಿಯ ಸತಿಯನ್ನು ಕಳೆದುಕೊಂಡ ಜಾಗ ಇದೇ ಬಂಧುಗಳೇ. ಪುಣ್ಯಕ್ಷೇತ್ರದಲ್ಲಿದ್ದೀವಿ ನೋಡಿ. ಯಾರೋ ಅಲ್ಲಿ ಉಸಾರು ತಪ್ಪು ಬಿದ್ದೋಗ್ಬಿಟ್ರು, ಪಾಪ ಅವ್ರು ನೆತ್ಕೋಯ್ತವ್ರೆ. ಇದು ಪ್ರಸಾದದ ಒಂದು ಕೌಂಟರ್ ಜಾಗ, ನೀವು ಪ್ರಸಾದ ತಗೋಬೋದು. ತನ್ನ ಪ್ರೀತಿಯನ್ನು ಕಳೆದುಕೊಂಡ ಆ ಜಾಗದಲ್ಲಿ ರುದ್ರನು ತಾಂಡವ ಆಡಿದ ಮಣ್ಣಿನಲ್ಲಿ ಇಂದಿಗೂ ಪ್ರೀತಿಯ ಪವಿತ್ರತೆ ಇದೆ ಬಂಧುಗಳೇ. ಸಾಲುಗಳ ಪಕ್ಕದಲ್ಲಿ ಉಚಿತವಾಗಿ ಕಷಾಯ ಕಾಫಿ ಕೊಡ್ತಾರೆ, ಕುಡಿಬೋದು. ನೋಡಿ ನಮ್ಮ ಆನೆ ದರ್ಶನ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಮ್ಗೆ ಆನೆ ದರ್ಶನ ಸಿಕ್ಕಿಲ್ಲ, ಇಲ್ಲಿ ಸಿಕ್ತು ನೋಡಿ. ಕ್ಯೂ ಇದೆ. ನಾವೇನು ಮಾಡಿದ್ವಿ ಗೊತ್ತಾ, ಎಕ್ಸಿಟಲ್ಲಿ ಬಂದಿದ್ದೀವಿ ನೋಡಿ. ಖಾಲಿ ಇದೆ ಕೆಲವು ಕಡೆ.